ಪಕ್ಷದ ಕಾರ್ಯಕರ್ತರಿಗೆ ಜಿಲ್ಲೆಯಲ್ಲಿ ಅತ್ಯಂತ ಸಂತೋಷದಿಂದ ಈ ಒಂದು ವಿಜೃಂಭಣೆಯನ್ನು ಆಚರಿಸ್ಲಿಕ್ಕತ್ತಿದ್ದೇವಪ್ಪ. ಇದು ಬಹಳ ನಿಜವಾಗಿ ಇದು ಒಂದು ಪಕ್ಷಕ್ಕೆ ಇಡೀ ದೇಶದಲ್ಲಿ ಇರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಇದು ಒಂದು ಶಕ್ತಿ ಅಂತೇಳಿ ನಾನು ಭಾವಿಸ್ಕೋತಿದ್ದೀನಿ. ಆ ಬಿಹಾರಿನಲ್ಲಿ ಇರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಮತ್ತು ನಾಯಕರ ಒಂದು ಹೋರಾಟದಿಂದ ಈ ಪಕ್ಷ ಸಂಪೂರ್ಣವಾದಂಥ ಜಯವನ್ನು ಗಳಿಸದ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನೋಡಿ, ಇಲ್ಲಿ ಏನ್ರಿ ಆಗ್ತದೆ ಅಂತ ಹೇಳ್ತೀನಿ. ಅಲ್ರಿ ಸತ್ತಾರಿ ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅನ್ನೋದು ದೇಶದಲ್ಲೇ ಸತ್ತದ, ಇನ್ನು ಉಳಿತದ ಇದು? ಇವ್ರು ಎಂಥ ಬಲಿಷ್ಠವಾಗಿರಲಿ, ಇವ್ರು ತಿಳ್ಕೊಂಡಾರ ಅಷ್ಟೇ. ಆದ್ರೆ ನೋಡ್ರಿ, ಭಾಳ ಜನರಿಗೆ ಗೊತ್ತಿಲ್ಲ, ಒಂದು ಸಮಾಜ ಒಬ್ಬ ವ್ಯಕ್ತಿ ರಾಜಕಾರಣ ಆಗೋದಿಲ್ಲ. ಇವರು ತಿಳ್ಕೊಂಡಾರ ಅಷ್ಟೇ, ಒಂದು ಸಮಾಜ ಒಬ್ಬ ವ್ಯಕ್ತಿಯಿಂದ ರಾಜಕಾರಣ ಆಗೋದಿಲ್ಲ. ರಮೇಶ್ ಜಿಗಜಿಣಗಿ ಅಷ್ಟೇ ಬಲಿಷ್ಠನಾಗಿರಬೇಕು, ಸಮಾಜ ಬಲಿಷ್ಠ ಆಗಿರಬೇಕು. ಆದರೆ ಅದರಿಂದ ಏನೂ ಸಾಧನೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಬಹಳ ಜನರಿಗೆ ರಾಜಕಾರಣದಲ್ಲಿ ಕಡಿಮೆ ಅದ, ಗೊತ್ತಿಲ್ಲ. ಅದಕ್ಕೆ ಇವರು ತಿಳ್ಕೊಂಡಾರ ಅಷ್ಟೇ. ಸಿದ್ದರಾಮಯ್ಯನವರು ದೊಡ್ಡ ಸಮಾಜದ ದೊಡ್ಡ ಮನುಷ್ಯ ಅದಾನ, ಅವರು ಮತ್ತೆ ಪಕ್ಷ ಕಟ್ತಾನ, ಪಕ್ಷ ಬರ್ತದ ಅನ್ನೋದು ಇದು ಖಂಡಿತ ತಲೆಯನ್ನು ತೆಗಿರಿ. ಯಾವ ಕಾರಣಕ್ಕೂ ಮುಂದಿನ ಚುನಾವಣೆಯಲ್ಲಿ ನಾಳೆನೇ ಆಗಲಿ ಇದು ಸತ್ತರೂ ಕೂಡ ಕಾಂಗ್ರೆಸ್ ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇಡೀ ದೇಶದಲ್ಲಿ ನೆಲ ಕಚ್ಚದ, ಕರ್ನಾಟಕದಲ್ಲಿ ಕೂಡ ನೆಲ ಕಚ್ಚಲಿಕ್ಕೆ ಯಾವ ಸಂದೇಹನೂ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತೀನಪ್ಪ. ಅವನು ಪಪ್ಪು ಅವನೇನು ನಾಯಕ ಏನ್ರಿ? ಅವನ ಬಟ್ಟಿ ಮೇಲೆ ಗೊತ್ತಾಗೋದಿಲ್ಲ ಅವನ ನಾಯಕನೋ ಏನು ಅನ್ನೋದು. ನಾ ಹೇಳಿದ್ದೀನಿ ಬೇಕಾದಷ್ಟು ಸಲ, ಸಣ್ಣ ಹುಡುಗರಿಗತ್ತೆ ಬಟ್ಟಿ ಹೊಟ್ಟಿ ತೋರಿಸ್ಕೊಂಡು ಪಾರ್ಲಿಮೆಂಟ್ನಾಗ ಅಡ್ಡಾಡ್ತಾನೆ. ಅವನೇ ನಾಯಕ ಏನ್ರಿ? ಅವನು ನಾಯಕ ಆಗ್ಲಿಕ್ಕೆ ಅಯೋಗ್ಯ ಅದಾನ ಅಂತಕ್ಕಂಥ ಮಾತು ನಾ ಹೇಳ್ತೀನಿ. ಸರ್, ಈಗ ಮೊನ್ನೆ ಪ್ರವಾಹ ಬಂತಲ್ಲ, ಪ್ರವಾಹ ಬಂದ ನಂತರ ಎಲ್ಲ ಕಡೆ ಏನು ಅಂತಂದ್ರೆ 5,000 ರೂಪಾಯಿ ತಕ್ಷಣಕ್ಕೆ ಕೊಡ್ತೀವಿ ಅಂತ ಹೇಳಿದ್ರು. ಬಿಜೆಪಿ ಸರ್ಕಾರ ಇದ್ದಾಗ ಯಾರು ಈ ರೀತಿ ಪ್ರವಾಹ ಬಂದಾಗ ತಕ್ಷಣಕ್ಕೆ 20,000 ರೂಪಾಯಿನ ಬೊಮ್ಮಾಯಿಯವರು ಕೊಟ್ಟಿದ್ರು. ಇವ್ರು 5,000 ರೂಪಾಯಿ ನಯಾ ಪೈಸಾ ಕೂಡ ಯಾರಿಗೂ ಕೂಡ ಕೊಟ್ಟಿಲ್ಲ. ನೋಡ್ರಿ, ಮುಟ್ಟಂಗಿಲ್ಲ. ಎಲ್ಲದರಿ ರೊಕ್ಕ? ಅಲ್ಲಿ ನಾ ದಿನ ಬರ್ರಿ, ನನ್ನ ಆಫೀಸ್ ಮುಂದೆ ಒಂದು 20 ಜನ ನಿಂತಿರ್ತಾವ. ಈ ಏನು ಯಾವ್ದದು ಔಟ್ಸೋರ್ಸ್ ಮೇಲೆ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿರ್ತ ಹುಡುಗರು ದಿನ ಬಂದು 25 ಜನ ನನ್ನ ಮಂದಿ ಹೊಂದಿರ್ತಾರಪ್ಪ ನನ್ನ ಆಫೀಸ್ ಮುಂದೆ. ನಮ್ಮ ಪಗಾರ ಕೊಡಿಸ್ರಿ, ಪಗಾರ ಇಂಥ ಪರಿಸ್ಥಿತಿ ಅದ ರೀ. ಅವರು ದಡ್ರು ಸುಮ್ಮನೆ ಏನೋ ಹೇಳ್ಕೊತ ಹೊಂಟಾರ, ಜನರ ಮಳ್ಳು ಮಾಡ್ಕೊತ ಹೊಂಟಾರ. ಅವ್ರಿಗೆ ದಿವಾಳಿ ಎದ್ದು ಸತ್ಯಾನಾಶ ಆಗಿ ಹೋಗ್ಯ ಸರ್ಕಾರ, ಅಷ್ಟು ಮಾತ್ರ ಹೇಳ್ತಾರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.